ಪಾಲಕ್ ಸೊಪ್ಪು ಆರೋಗ್ಯಕ್ಕೆ ಭಾಳ ಒಳ್ಳೆಯದಂತೇಳಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ರೀ. ಆದ್ರೆ ಪಾಲಕ್ ಸೊಪ್ಪನ್ನು ಇಷ್ಟಪಟ್ಟು ತಿನ್ನೋರು ಭಾಳ ಕಡಿಮೆ ರೀ. ಬರ್ರಿ ಹಂಗಾರ ಇವತ್ತು ನಾವು ಪಾಲಕ್ ಸೊಪ್ಪಿನಿಂದ ಒಂದು ರೆಸಿಪಿ ಮಾಡೋದನ್ನು ತೋರಿಸ್ಕೊಡ್ತೇನಂತ. ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ದೇವ್ರ ದಯದಿಂದ ಆರಾಮದಿರಿ ಅಂತ ತಿಳ್ಕೊಂಡೇನಿ. ತಮಗೆಲ್ಲರಿಗೂ ಇವತ್ತು ಜೈಸ್ ಕೈ ರುಚಿಗೆ ಸ್ವಾಗತ ಹೇಳ್ತೇನೆ. ನಾನು ಇವತ್ತು ಪಾಲಕ್ ಪುಲಾವ್ ಮಾಡೋದನ್ನು ತೋರಿಸ್ಕೊಡತ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿ ನೋಡ್ರಿ, ಅಂದ್ರೆ ನಿಮ್ಗೆ ಈ ರೆಸಿಪಿ ಅರ್ಥ ಆಗ್ತೈತಿ. ನಾನಿಲ್ಲಿ ಒಂದು ದೊಡ್ಡ ಪಾಲಕ್ ಸೊಪ್ಪಿಂದ ಕಟ್ಟು ತೊಗೊಂಡೇನಿ. ಅದನ್ನು ಸ್ವಚ್ಛಾಗಿ ತೊಳ್ಕೊಂಡು ಈಗ ಅದನ್ನು 5 ರಿಂದ 10 ನಿಮಿಷ ಅದನ್ನು ಸರಿ ತನಕ ನಾನು ಕುದಿಸ್ಕೊಂಡು ಬರ್ತೇನೆ. ನಾನಿಲ್ಲಿ 2 ಗ್ಲಾಸ್ನಷ್ಟು ಈ ಎಳತಿದ್ದು 2 ಗ್ಲಾಸ್ನಷ್ಟು ಅಕ್ಕಿನ ತೊಗೊಂಡು ಅದನ್ನು 3 ರಿಂದ 4 ಸರಿ ಸ್ವಚ್ಛಕ್ಕೆ ತೊಳೆದು ಅದನ್ನು 1 ತಾಸು ನಾನು ನೀರು ಹಾಕಿ ನೆನೆಯಾಕಿಡ್ತೀನಿ. ಈಗ ಒಂದು ಬೌಲ್ ತೊಗೊಂಡಿನಿ, ಅದಕ್ಕೊಂದು ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕಿ ನಾನೇನು ಕುದಿಸಿರ್ತೇನಲ್ರಿ ಪಾಲಕ್ ಸೊಪ್ಪನ್ನು ಅದನ್ನು ಇದಕ್ಕೆ ಹಾಕಿ ಒಂದು 10 ರಿಂದ 15 ನಿಮಿಷ ಅದನ್ನು ನಾನು ನೆನೆಸಾಕ ಇಟ್ಕೊಂಡ್ಬಿಡ್ತೇನೆ ರೀ. ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೋತೇನೆ ರೀ. ನಾನೀಗ ಮಿಕ್ಸಿ ಜಾರ್ ಒಳಗೆ ನಾನು ಪಾಲಕ್ ಏನು ನೆನೆಸಿಟ್ಟಿರ್ತೇನಲ್ರಿ ಅದನ್ನು ಹಾಕ್ಕೋತೇನೆ ರೀ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ, ಮತ್ತು 1 ಇಂಚಿನಷ್ಟು ನಾನು ಅಲ್ಲನ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ಕೋತೀನಿ, ಮತ್ತು 3 ರಿಂದ 4 ಟೇಬಲ್ ಸ್ಪೂನ್ನಷ್ಟು ಬೆಳ್ಳುಳ್ಳಿ ಕಾಳು ಹಾಕ್ಕೋತೀನಿ, ಮತ್ತೊಂದು 2 ಹಸಿ ಮೆಣಸಿಕಾಯಿ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಂಡು ಬರ್ತೇನೆ ರೀ. ಇದಕ್ಕೆ ಒಟ್ಟು ನೀರು ಹಾಕ್ಕೊಂಡು ರುಬ್ಬಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಪಾಲಕ್ ಮತ್ತು ಕೊತ್ತಂಬರಿ ಇರೋದ್ರಿಂದ ನೀರಿನ ಅವಶ್ಯಕತೆ ಬೀಳೋದಿಲ್ಲ. ಇಷ್ಟು ಸಣ್ಣಗಾದ್ರೆ ಸಾಕು. ಈಗ ನಾನು ಒಗ್ಗರಣೆಗೆ ಮಸಾಲೆ ತಯಾರು ಮಾಡ್ಕೊಳತ್ತೀನಿ. ಒಂದು ಸಣ್ಣ ಚಮಚ ಆದಷ್ಟು ಜೀರಿಗೆ ತೊಗೊಂಡೇನಿ, ಒಂದು 3 ಲವಂಗ, 4 ರಿಂದ 5 ಕರಿಮೆಣಸು, ಒಂದು ಕಲ್ಲು ಹೂವು, ಒಂದು ಸ್ಟಾರ್ ಹೂವು, ಮತ್ತು ಒಂದು ಚಕ್ಕಿ ತೊಗೊಂಡೇನ್ರಿ. ಈಗ ನಾವು ಒಗ್ಗರಣೆ ಕೊಡಾಕಂತದ್ದು ಹೇಳಿ ನಾನು ಕುಕ್ಕರ್ನಾಗ 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕೋತೀನಿ, ಒಂದು ಸಣ್ಣ ಟೀ ಸ್ಪೂನ್ನಷ್ಟು ತುಪ್ಪ ಹಾಕೋತೀನಿ. ಇದಕ್ಕಾದ ಮೇಲೆ ಒಣ ಮಸಾಲೆ ಹಾಕೋತೀನಿ ಮತ್ತು ಸ್ವಲ್ಪ ಪುದೀನ ಹಾಕೋತೀನಿ. ಇವನ್ನ 1 ನಿಮಿಷ ಹಂಗೆ ಎಣ್ಣೆ ಒಳಗೆ ಹುರ್ಕೋತೇನೆ ರೀ. ಆಮೇಲೆ ನಾನಿಲ್ಲಿ 2 ಉಳ್ಳಾಗಡ್ಡಿನ ಉದ್ದುದಾಗಿ ಹೆಚ್ಚಿಟ್ಕೊಂಡೇನಿ, ಅದನ್ನು ಹಾಕೋತೇನೆ ರೀ. ಸ್ವಲ್ಪ ಉಳ್ಳಾಗಡ್ಡಿ ಮೆತ್ತಗಾಗಲಿ ಅಲ್ಲಿ ತನಕ ಎಣ್ಣೆ ಒಳಗೆ ಸಣ್ಣ ಉರಿ ಒಳಗೆ ಚಲೋ ತನಕ ಹುರ್ಕೊಳ್ಳೋಣಂತ್ರಿ. ನೋಡ್ರಿ, ಈಗ ಉಳ್ಳಾಗಡ್ಡಿ ಇಷ್ಟು ಮೆತ್ತಗಾದ್ರೆ ಸಾಕು. ನಾನೀಗ ಇದಕ್ಕೆ ಒಂದು ಅರ್ಧ ಚಮಚ ಆದಷ್ಟು ಅರಿಶಿಣ ಪುಡಿ ಹಾಕೋತೀನಿ, ಮತ್ತು ನಾನಿಲ್ಲೇ 1 ಕಪ್ನಷ್ಟು ಬೀನ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಹಾಕೋತೇನೆ ರೀ, ಮತ್ತು 1 ಕಪ್ನಷ್ಟು ನಾನು ಹಸಿ ಬಟಾಣಿಕಾಳು ಹಾಕ್ಕೊಳಕತ್ತೀನಿ. ನಿಮಗೆ ಇಲ್ಲಿ ಕಾಯಿಪಲ್ಲೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ. ನಾನು ಪಾಲಕ್ ಪುಲಾವ್ ಮಾಡಾಕತ್ತಿದ್ರಿಂದ ಸ್ವಲ್ಪ ಹಸಿರು ಕಾಯಿಪಲ್ಲೆನ ನಾನು ಜಾಸ್ತಿ ಹಾಕ್ಕೊಂಡೇನಿ. ಈಗ ನಾನು ಏನು ರುಬ್ಕೊಂಡಿರ್ತೇನಲ್ರಿ ಆ ಪೇಸ್ಟ್ ಹಾಕ್ಕೊಂಡು 2 ರಿಂದ 3 ನಿಮಿಷ ಅದನ್ನು ಚಲೋ ತನಕ ಎಣ್ಣೆ ಒಳಗೆ ಹುರ್ಕೋತೇನೆ ರೀ. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಉಪ್ಪು ಬೇಕಾಗ್ತೈತಿ ಅಷ್ಟು ಉಪ್ಪು ಹಾಕೋತೇನೆ. ಆಮೇಲೆ ನಾನಿಲ್ಲೇ 3.5 ಗ್ಲಾಸ್ನಷ್ಟು ಬಿಸಿನೀರು ಹಾಕೋತೇನೆ ರೀ. ನಾನು 2 ಕಪ್ ಗ್ಲಾಸ್ ಅಕ್ಕಿ ತಗೊಂಡು 1 ತಾಸು ನೆನೆಸಿಟ್ಕೊಂಡಿದ್ದೆ. ಈಗ ನಾನು ಅದಕ್ಕೆ 3.5 ಗ್ಲಾಸ್ನಷ್ಟು ನೀರು ಹಾಕೋತೀನಿ. ನೀರು ಕುದಿಯಕ್ಕೆ ಹತ್ಕೊಳ್ಳಿ, ಅದಕ್ಕೆ 1 ಲಿಂಬೆ ಹಣ್ಣಿನ ರಸ ಹಾಕೋತೀನಿ, ಮತ್ತು ಅಕ್ಕಿನ ಚಲೋ ತನಕ ನಾನು ನೀರೆಲ್ಲ ಸೋಸಿ ಅಕ್ಕಿನ ಹಾಕೋತೇನೆ ರೀ. ಅಕ್ಕಿ ಹಾಕ್ಕೊಂಡು ಒಂದ್ಸರಿ ಎಲ್ಲಾನು ತಿರುಗಿಸ್ಕೊಂಡು ಕುಕ್ಕರ್ದು ಮುಚ್ಚಳ ಮುಚ್ಚಿ 2 ವಿಷಲ್ ಮಾಡ್ತೇನೆ ರೀ. ನೋಡ್ರಿ, 2 ವಿಷಲ್ ಆದಮೇಲೆ ನಮ್ದು ಪಾಲಕ್ ಪುಲಾವ್ ರೆಡಿ ಆಗಿರ್ತೈತಿ. ನೋಡ್ರಿ, ಎಷ್ಟು ಚಲೋ ತನಕ ಪಾಲಕ್ ಪುಲಾವ್ ರೆಡಿ ಆಗೈತಿ. ನೀವು ಇದಕ್ಕೆ ಪಾಲಕ್ ಹಾಕಿರಿ ಅಂಥೇಳಿನ ಗೊತ್ತಾಗೋದಿಲ್ಲ, ಅಷ್ಟು ರುಚಿ ಆಕೈತಿ. ಮಕ್ಕಳು ಮತ್ತು ದೊಡ್ಡವರು ಭಾಳ ಇಷ್ಟಪಟ್ಟು ತಿಂತಾರ್ರಿ. ನೀವು ಈ ರೆಸಿಪಿ ಮಾಡಿರಿ, ಹೆಂಗಾಗೈತಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ರೆಸಿಪಿ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಇಷ್ಟೋ ತನಕ ಈ ವಿಡಿಯೋ ನೋಡಿರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಾನು ನಿಮ್ಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ರೀ.